ಹಾಯ್ ಫ್ರೆಂಡ್ಸ್, ಇದೊಂದು ಸ್ಟ್ರೀಟ್ಸಲ್ಲಿ ಸಿಗುವಂತಹ ಚಕ್ಲಿ ಮೊಸರು ಚಾಟ್ಸು. ಇದು ತುಂಬ ಡಿಫ್ರೆಂಟಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹಾಗೆ ಚಕ್ಲಿ ತಿನ್ನೋದಕ್ಕಿಂತ ಈ ರೀತಿ ಚಾಟ್ಸ್ ಥರ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಅದನ್ನು ಹೇಗೆ ಮಾಡೋದು ಅಂತ ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೇನು ಬೇಕು ಅಂತ ನೋಡೋಣ. ಮೊದಲು ನಾನು ರೆಡಿಮೇಡು ಚಕ್ಲಿನೇ ತೊಗೊಂಡಿದ್ದೀನಿ. ಹಾಗೆ 1 ಕಪ್ಪು ಮೊಸರು ತೊಗೊಂಡಿದ್ದೀನಿ. ಮೊಸರು ಚಕ್ಲಿ ತುಂಬಾ ಚೆನ್ನಾಗಿರುತ್ತೆ ಇದು. ಹಾಗೆ ಸೇವು ತೊಗೊಂಡಿದ್ದೀನಿ, ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಟೊಮೊಟೊ, ಹಾಗೆ ಕೊತ್ತಂಬರಿ ಸೊಪ್ಪು, ಸ್ವೀಟ್ ಚಟ್ನಿ ಮತ್ತು ಪುದೀನ ಚಟ್ನಿ, ಕ್ಯಾರೆಟು ಇದಿಷ್ಟನ್ನು ಫಸ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಚಾಟ್ ಮಸಾಲ ಇದಿಷ್ಟನ್ನು ಮೊದಲು ನಾವು ರೆಡಿ ಮಾಡಿ ಇಟ್ಕೊಬೇಕು. ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು ಎಲ್ಲದನ್ನು. ಈಗ ಚಕ್ಲಿ ಮೇಲೆ ಹಾಕಿದಾಗ ಇದೆಲ್ಲ ಮೆತ್ತಗಾಗ್ಬಿಡುತ್ತೆ ಬೇಗ ಅಂತ ಮೊದಲು ಇದನ್ನು ರೆಡಿ ಮಾಡ್ಕೊಬೇಕು. ಈರುಳ್ಳಿ, ಕ್ಯಾರೆಟು, ಟೊಮೊಟೊ ಮತ್ತು ಸೇವಿಗೆ ಇದನ್ನು ಫಸ್ಟ್ ಒಂದು ರೆಡಿ ಮಾಡಿಕೊಂಡ್ರೆ ಬೇಗ ಚಕ್ಲಿ ನಮಗೆ ಕ್ರಿಸ್ಪಿಯಾಗಿರೋಕ್ಕೆ ಚೆನ್ನಾಗಿರುತ್ತೆ. ಕ್ಯಾರೆಟ್ ಹಾಕ್ಕೊತಿದ್ದೀನಿ, ಕೊತ್ತಂಬರಿ ಸೊಪ್ಪು. ಇವಾಗ ನಾನು ಸ್ವೀಟ್ ಚಟ್ನಿ ಮತ್ತು ಪುದೀನ ಚಟ್ನಿ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು, ಚಾಟ್ ಮಸಾಲ ಮತ್ತು ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೇನೆ, ಗರಂ ಮಸಾಲ ಸ್ವಲ್ಪ. ಇದಿಷ್ಟನ್ನು ಹಾಕ್ಕೊಂಡು ಮೊದಲು ಇದೊಂದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ನಿಂಬೆಹಣ್ಣು ಇದಿಷ್ಟನ್ನು ಫಸ್ಟ್ ಒಂದು ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಬೇಕು. ಆವಾಗ ನಮಗೆ ಚಕ್ಲಿ ಕ್ರಿಸ್ಪಿಯಾಗಿ ತಿನ್ನಲಿಕ್ಕೆ ಮತ್ತು ಬೇಗ ಚಾಟ್ ರೆಡಿ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಇದನ್ನು ಫಸ್ಟ್ ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡಬೇಕು. ಅದ್ರ ಮೇಲೆ ಹಾಕೋಕ್ಕಿಂತ ಫಸ್ಟಿಗೆ ಇದೆಲ್ಲ ರೆಡಿ, ಇದಕ್ಕೆಲ್ಲ ಉಪ್ಪು, ಖಾರ, ಚಾಟ್ ಮಸಾಲ ನೀಟಾಗಿ ಹಿಡಿಯುತ್ತೆ, ತಿನ್ನುವಾಗ ಟೇಸ್ಟಿಯಾಗಿರುತ್ತೆ. ಈಗ ಮೊದಲು ಚಕ್ಲಿನ ಒಂದು ಪ್ಲೇಟ್ಗೆ ನೀಟಾಗಿ ಹಾಕ್ಕೊಂಡಿರಬೇಕು. ಅದ್ರ ಮೇಲೆ ನಾನು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಮೊಸರು ಹಾಕ್ಕೊಬೇಕು, ತುಂಬಾ ಹಾಕ್ಕೊಬೇಕು. ಯಾಕಂದರೆ ಇದು ಮೊಸರು ಚಕ್ಲಿ ಆಗಿರೋದ್ರಿಂದ ಸ್ವಲ್ಪ ಹಾಕ್ಕೊಳ್ಬಾರ್ದು. ಹೇಗೆ ದಹಿ ಪೂರಿ ಎಲ್ಲ ತಿಂತೀವಿ ಹಾಗೆ ಇದು ಕೂಡ ಮೊಸರನ್ನು ಜಾಸ್ತಿನೇ ಸ್ಪ್ರೆಡ್ ಮಾಡಬೇಕು. ಅದು ಗಟ್ಟಿ ಮೊಸರಾಗಿರಬೇಕು, ಸ್ವೀಟ್ ಮೊಸರಾಗಿರಬೇಕು. ಯಾವುದೇ ಕಾರಣಕ್ಕೂ ಹುಳಿ ಇರಬಾರ್ದು. ಮೊಸರು ಫ್ರೆಶ್ ಆಗೇ ಇರಬೇಕು ಮತ್ತು ಗಟ್ಟಿ ಮೊಸರಾಗಿರಬೇಕು. ಹಾಗಾದರೆ ಮಾತ್ರ ಚಾಟ್ಸ್ಗೆ ಚೆನ್ನಾಗಿರುತ್ತೆ. ಮತ್ತು ಇದ್ರ ಮೇಲೆಲ್ಲ ಉಪ್ಪಿನ ಪುಡಿ, ಖಾರದ ಪುಡಿ, ಚಾಟ್ ಮಸಾಲ, ಜೀರಾ ಪೌಡರು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಪೌಡರ್ನು ಮೊದಲು ಹಾಕ್ಕೊಬೇಕು. ನೋಡಿ, ಜೀರಾ ಪೌಡರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ, ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಸ್ವೀಟ್ ಚಟ್ನಿ ಮತ್ತು ಖಾರದ ಚಟ್ನಿ ಎಲ್ಲದನ್ನು ಮೊಸರು ಮೇಲೆ ಹಾಕ್ಕೊಂಡಾಗ ಮೊಸರಿಗೆ ಮತ್ತು ಕೂಡ ಎಲ್ಲ ಟೇಸ್ಟು ಬರುತ್ತೆ, ಸಪ್ಪೆ ಅನಿಸೋದಿಲ್ಲ ತಿನ್ನುವಾಗ. ಸ್ವೀಟ್ ಚಟ್ನಿನ ಖಾರ ಬೇಕು ಅನ್ನೋರು ಖಾರ ಚಟ್ನಿ ಜಾಸ್ತಿ ಹಾಕ್ಕೊಬೋದು, ಸ್ವೀಟ್ ಬೇಕು ಅನ್ನೋರು ಸ್ವೀಟ್ ಚಟ್ನಿನ ಜಾಸ್ತಿ ಹಾಕ್ಕೊಳ್ಬೋದು. ನೋಡಿ, ಈಗ ಪುದೀನ ಚಟ್ನಿನ ಹಾಕ್ಕೊಳ್ತಾ ಇದ್ದೀನಿ. ಸ್ವೀಟ್ ಚಟ್ನಿ ಹಾಕ್ಕೊಂಡು ತಿನ್ನುವಾಗ ತುಂಬಾ ಟೇಸ್ಟಿಯಾಗಿರುತ್ತೆ. ಮೊಸರು ತಿಂದ್ವಿ ಅಂತ ಅನಿಸೋದೇ ಇಲ್ಲ, ಹಾಗಾಗುತ್ತೆ. ನೋಡಿ, ಇದೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ, ಇದರಲ್ಲೆಲ್ಲ ಆಲ್ರೆಡಿ ಹಾಕಿರ್ತೀವಿ. ಸೊ ಹಾಗಾಗಿ ಅದರ ಮೇಲೆ ಇದನ್ನು ಹಾಕಿದರೆ ನಮಗೆ ಮೊಸರು ಚಕ್ಲಿ ಚಾಟ್ಸು ರೆಡಿ ಆಯಿತು. ಇದು ರೋಡ್ ಸೈಡಲ್ಲಿ ಸಿಗುತ್ತೆ. ಸೊ ಹಾಗಾಗಿ ಒಂದು ಸಲ ತಿಂದಿದ್ದರಿಂದ ನಾನು ಕೂಡ ಟ್ರೈ ಮಾಡಿದ್ದೇನೆ, ತುಂಬಾ ಚೆನ್ನಾಗಿದೆ. ಸೊ ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ. ಮಕ್ಕಳಿಗೆ ಕೊಡೋದಾದರೆ ಖಾರ ಕಡಿಮೆ ಹಾಕ್ಕೊಳ್ಳಿ, ಆವಾಗ ಚೆನ್ನಾಗಿರುತ್ತೆ. ಇದ್ರ ಮೇಲೆ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಮೊಸರನ್ನು ಹಾಗೆ ಸ್ಪ್ರೆಡ್ ಮಾಡಿದರೆ ನಮಗೆ ಮೊಸರು ಚಕ್ಲಿ ಚಾಟ್ಸು ರೆಡಿ ಆಯಿತು. ತುಂಬ ಬೇಗನೆ ಮಾಡ್ಕೊಳ್ಬೋದು. ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ ಚೆನ್ನಾಗಿರುತ್ತೆ. ಹಾಗೆ ಚಕ್ಲಿ ತಂದು ತಿನ್ನೋದಕ್ಕಿಂತ ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು.